ಕಾವೇರಿ ಕೊಡವ ಅಸೋಸಿಯೇಷನ್ ಮೈಸೂರು 25ನೇ ಪೂರ್ವದ ಬೆಳ್ಳಿ ಹಬ್ಬ ಸಂಭ್ರಮದ ಆಚರಣೆ. ಕೊಡವ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ 25ನೇ ಬೆಳ್ಳಿ ಹಬ್ಬದ ಹೊತ್ತಿಗೆ ಬಿಡುಗಡೆಗೊಳಿಸಿದ ಮೈಸೂರು ಹಾಗೂ ಕೊಡಗು ಲೋಕಸಭಾ ಸದಸ್ಯರಾದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನ ಶಕ್ತಿನಗರದ ವಿದ್ಯಾಶಂಕರ ಬಡಾವಣೆ ಕೊಡವ ಮಾಡೆಲ್ ಸ್ಕೂಲ್ ಆವರಣದಲ್ಲಿ ಶ್ರೀ ಕಾವೇರಿ ಕೊಡವ ಅಸೋಸಿಯೇಷನ್ ಮೈಸೂರು ಪೂರ್ವ ಸಂಸ್ಥೆ 25ನೇ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಜರುಗಿತು. ಸದರಿ ಸಂಸ್ಥೆ ಬೆಳ್ಳಿ ಹಬ್ಬದ ಅಂಗವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೊಡವ ಸಾಂಪ್ರದಾಯಿಕ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಅಸೋಸಿಯೇಷನ್ನ ಸದಸ್ಯರು ಕುಟುಂಬ ಸದಸ್ಯರೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಅಂಗವಾಗಿ ಮೈಸೂರಿನ ಅಸೋಸಿಯೇಷನ್ ನಡೆದು ಬಂದ ದಾರಿ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಅಲ್ಲದೆ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಘದ ಸದಸ್ಯರು ಭಾಗಿಯಾಗಿ ಕೊಡವ ಸಾಂಸ್ಕೃತಿಕ ವೈಭವವನ್ನು ಅನಾವರಣಗೊಳಿಸಿದರು. ಇದೇ ವೇಳೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಸೋಸಿಯೇಷನ್ನ ಸಂಸ್ಕೃತಿ ಮಹತ್ವವಾಗಿದೆ ಎಂದು ಹೇಳಿದರು. ಮೈಸೂರಿನ ಕಾವೇರಿ ಕೊಡವ ಅಸೋಸಿಯೇಷನ್ ಮೈಸೂರು ಪೂರ್ವ ಸಂಸ್ಥೆ ಬೆಳ್ಳಿ ಹಬ್ಬ ಆಚರಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ. ಕಳೆದ 25 ವರ್ಷಗಳಿಂದ ತಮ್ಮ ಪರಂಪರೆ ಸಂಸ್ಕೃತಿ ಕಾಪಾಡಿಕೊಂಡು ಬಂದಿರುವುದಲ್ಲದೆ ಮುಂದಿನ ಪೀಳಿಗೆಗೆ ಅದರ ಪರಿಚಯಿಸುವ ನಿಟ್ಟಿನಲ್ಲಿ ಸಂಘದ ಹಿರಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ಶ್ರಮಿಸುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವರಿಗೆ ಬಹುಮಾನ ವಿತರಿಸಲಾಯಿತು. ಸಂಜೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕಡೆಮಾಡು ಎಂ ಬೆಳ್ಳಿಯಪ್ಪ ಅಧ್ಯಕ್ಷರು, ಶ್ರೀ ಕಾವೇರಿ ಕೊಡವ ಅಸೋಸಿಯೇಷನ್ ಮೈಸೂರು ಪೂರ್ವ, ಮುಕ್ಕಾಟೀರ್ ಪುನೀತ್ ಕುಟ್ಟಯ್ಯ, ಡೆಪ್ಯೂಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಹೈದರಾಬಾದ್, ಡಾಕ್ಟರ್ ತಿತಿರ್ ರೋಷನ್ ಅಪ್ಪಚ್ಚು, ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಫ್ ಕರ್ನಾಟಕ ಸರ್ಕಾರ, ಪೋಚಂಡ ಎ ಗಣಪತಿ ಅಧ್ಯಕ್ಷರು, ಕೊಡವ ಸಮಾಜ ಮೈಸೂರು ಹಾಗೂ ಪಡಿಯಂಡ ಪದ್ದಮ ಬೋಪಯ್ಯ, ಸಚಿನ್ ದೇವಯ್ಯ, ಸುನೀಲ್ ಮುತ್ತಪ್ಪ, ಟಿ ತರುಣ್ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸುತ್ತಿರುವ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಕಡಿಮಾಡ ಬೆಳ್ಳಿಯಪ್ಪ ಅವರೇ, ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಮುಖಂಡರ ಪುನೀತ್ ಕುಟ್ಟಯ್ಯ ಅವರೇ, ಡಾಕ್ಟರ್ ತಿತಿರ ರೋಷನ್ ಅಪ್ಪಚ್ಚು ಅವರೇ, ಕೊಡವ ಸಮಾಜದ ಅಧ್ಯಕ್ಷರಾದಂತಹ ಶ್ರೀ ಪುಂಜಂಗ ಗಣಪತಿ ಅವರೇ, ಮೈಸೂರಿನ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, 25 ವರ್ಷ ಏನು ಒಂದು ಸಣ್ಣ ಮಹಿಳೆಗಳಲ್ಲಿ ಮಹತ್ವವಾದಂತಹ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂತಹ ಶುಭಾಶಯಗಳು, ಅಭಿನಂದನೆಗಳು ಸಲ್ಲಿಸಬೇಕಾಗಿದೆ. ಬರೀ ಒಂದು ಸಮುದಾಯವನ್ನು ನಮ್ಮ ಮೈಸೂರಿಗೂ ಕೂಡ ಅಪಾರವಾದಂತಹ ಒಂದು ಕೊಡುಗೆ ನೀಡಿರ್ತಕ್ಕಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಸಮುದಾಯದ ಸಂಘಟನೆ ಹೌದು ಸಹಜವಾಗಿ ನಡೆಯುತ್ತೆ. ಅದರ ಜೊತೆಗೆ ನಮ್ಮ ಮೈಸೂರು ನಗರದ ಒಂದು ಏನು ವಾತಾವರಣ ಇದೆ ಅದಕ್ಕೆ ತಕ್ಕ ಒಂದು ಹೋರಾಟ ನಡೆಸಿ ಇಲ್ಲಿಯೂ ಕೂಡ ತಮ್ಮ ಒಂದು ಸಂಸ್ಕೃತಿ ಪಾರಂಪರೆ ಎಲ್ಲಾನು ಕೂಡ ಒಂದು ಪ್ರದರ್ಶನ ಮಾಡೋ ಮೂಲಕ ಮೈಸೂರಿಗೆ ಇನ್ನೊಂದು ಒಂದು ಕಲೆ ಕೊಟ್ಟಿದ್ದೀರಾ ಅಂತ ನಮ್ಮ ಭಾವನೆ. ಸೊ ಆ ನಿಟ್ಟಿನಲ್ಲಿ ನಾನು ವಿಶೇಷವಾದಂತಹ ಅಭಿನಂದನೆಗಳು ತಮ್ಮ ಸಮುದಾಯಕ್ಕೆ ಸಲ್ಲಿಸಿ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಸಂಸ್ಥೆ ಗಾಯತ್ರಿಪುರಂ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳು ಎಲ್ಲರೂ ಸಂಘಟನೆ ಮಾಡಿ ಗಾಯತ್ರಿಪುರಂಗೂ ಕೂಡ ವಿಶೇಷವಾದಂತಹ ಸಂಬಂಧ ವೈಯಕ್ತಿಕವಾಗಿ ನನಗೆ, ಯಾಕಂದ್ರೆ ನಮ್ಮ ಜೈವಿಕ ಅಜ್ಜಿ ಅಂದ್ರೆ ನಮ್ಮ ಜೈವಿಕ ತಾಯಿಯ ಇವರು ತಾಯಿ ಅಂದ್ರೆ ನಮ್ಮ ಏನು ಜೈವಿಕ ಅಜ್ಜಿ ಇದ್ದಾರೆ ಅವರು ಮಹಾರಾಷ್ಟ್ರ ಕುಮಾರಿ ಗಾಯತ್ರಿ ದೇವಿ ಅವರ ಒಂದು ಹೆಸರಿನಲ್ಲಿ ಆ ಒಂದು ಗಾಯತ್ರಿಪುರಂ ನಾಮಕರಣ ಆಗಿರ್ತದೆ. ಆ ನಿಟ್ಟಿನಲ್ಲಿ ವೈಯಕ್ತಿಕವಾದಂತಹ ಒಂದು ಸಂಬಂಧ ಇವತ್ತು ಸಿದ್ಧಾರ್ಥ ನಗರದಲ್ಲಿ ಒಳ್ಳೆ ಒಂದು ಸಂಸ್ಥೆ ಅಂದ್ರೆ ಒಂದು ಸ್ಕೂಲ್ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದೊಡ್ಡ ಒಂದು ಸಾಧನೆ, ಮತ್ತೆ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ನಮ್ಮ ಭಾವನೆ. ಸೊ ಆ ನಿಟ್ಟಿನಲ್ಲೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ನನ್ನ ಶುಭವನ್ನು ಕೋರ್ತಾ, ಪ್ರಸ್ತುತ ಕೊಡುವ ಸಮುದಾಯ ಏನಿದೆ ಇದು ಬೇರೆ ಬೇರೆ ನಗರದಲ್ಲಿ, ಮುಖ್ಯವಾಗಿ ಮೈಸೂರು ಮತ್ತು ಬೆಂಗಳೂರು, ಬಟ್ ಇಡೀ ದೇಶದಲ್ಲಿ ಮುಖ್ಯವಾಗಿ ಎಲ್ಲ ಕಡೆ ಇವತ್ತು ತಮ್ಮ ವೃತ್ತಿಗಾಗಿ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಾರಣದಿಂದ ಒಂದು ರೀತಿ ಮೊಬಿಲಿಟಿ ಅಥವಾ ಒಂದು ಮೈಗ್ರೇಷನ್ ನಡೆದಿದೆ. ಆದ್ರೆ ನಾನು ಎಲ್ಲ ಕಡೆ ಹೇಳ್ತೀನಿ, ಯಾವ್ದಾದ್ರು ಒಂದು ಸಮುದಾಯ ಇಷ್ಟೊಂದು ಒಂದು ಮೊಬಿಲಿಟಿ ಆಗಿದ್ರು ಸಹ ತಮ್ಮ ಸಂಸ್ಕೃತಿ ಪಾರಂಪರೆ ಎಲ್ಲಾನು ಕೂಡ ರಕ್ಷಣೆ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ, ಅದು ಮುಖ್ಯವಾಗಿ ಸಮುದಾಯದ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ಬೋದು ಕೂಡ ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದೀರಾ ನಿಜಕ್ಕೂ ಒಂದು ಮಾದರಿ ಅಂತ ನಮ್ಮ ಒಂದು ಭಾವನೆ. ಅದು ನಮ್ಮ ಮೈಸೂರಿನಲ್ಲಿ ಆಗ್ತಾ ಇದೆ. ನಿಜಕ್ಕೂ ನಾವು ಹೇಳಕ್ ಹೋಗ್ಬೇಕಂದ್ರೆ ನಮ್ಮ ಮೈಸೂರಿನ ಏನು ಪರಂಪರೆ ಇದೆ ಮೈಸೂರಿನಲ್ಲೇ ಅದನ್ನ ಪಾಲನೆ ಆಗ್ತಾ ಇಲ್ಲ. ನಿಮ್ಮ ಒಂದು ಸಮುದಾಯ
ಕೊಡಗುಲ್ಲಿ ಆಗ್ತಾ ಇದೆ, ಮೈಸೂರಲ್ಲಿ ಆಗ್ತಾ ಇದೆ, ಬೆಂಗಳೂರಲ್ಲಿ ಆಗ್ತಾ ಇದೆ, ದೆಹಲಿಯಲ್ಲೂ ಕೂಡ ನಾವು ನೋಡ್ಬೋದು. ಸೊ ಅದು ನಮ್ಮ ಇದಕ್ಕೆ ಒಂದು ಸಂತೋಷದ ಸಂಗತಿ, ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೇರಣೆ. ಯಾವ ರೀತಿ ನಾವು ಈ ಒಂದು ಭಾರತೀಯ ಪಾರಂಪರ್ಯವನ್ನು ಕೂಡ ಒಂದ್ ಕಡೆ ರಕ್ಷಣೆ ಮಾಡಬೇಕಾಗಿದೆ, ಆಧುನಿಕ ಕಾಲಕ್ಕೆ ತಕ್ಕನ್ನು ಕೂಡ ಒಂದು ಹೋರಾಟ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ಒಂದು ನಿಜವಾದಂತಹ ಮಾದರಿ ರೂಪಿಸಿರ್ತಕ್ಕಂಥ ಒಂದು ಒಳ್ಳೆ ಸಮುದಾಯ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಮುದಾಯದ ಎಲ್ಲ ಹಿರಿಯರು ಅದರ ಒಂದು ಏನು ಒಳ್ಳೆ ಪಾರಂಪರ್ಯ ಇದೆ ಅದೇನು ಮತ್ತೊಮ್ಮೆ ಅದನ್ನ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ನಾನು ಹಲವಾರು ವೇದಿಕೆಯಲ್ಲಿ ಹೇಳಿದ್ದೀನಿ, ಇಲ್ಲೂ ಕೂಡ ಹೇಳ್ತೀನಿ. ನಮ್ಗೆ ಮೈಸೂರು ಮತ್ತೆ ಕೊಡಗು ಕ್ಷೇತ್ರ ಎಲ್ಲಿ ಯಾರಿಗೂ ಕೂಡ ಪರಿಚಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಬಹುಶಃ ಎಲ್ಲಾ ಕ್ಷೇತ್ರವೂ ಕೂಡ ಮುಖ್ಯ, ನಾನೇನು ಅವರಿಗಿಂತ ಜಾಸ್ತಿ ಅಥವಾ ಕಡಿಮೆ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಬೇರೆ ಕಡೆಯಿಂದ ಬರೋರೆಲ್ಲರಿಗೂ ಕೂಡ ಆ ಕ್ಷೇತ್ರ ಎಲ್ಲಿದೆ, ಯಾವ ರಾಜ್ಯ, ಅದರ ಇತಿಹಾಸ ಏನು, ಏನೇನು ಅದು ವಿಶೇಷತೆ ಅಂತ ಹೇಳುವಂಥದ್ದು ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಮೈಸೂರು ಕೊಡಗು ಹೇಳಿದ ತಕ್ಷಣ ಎಲ್ಲರಿಗೂ ಇದರ ಇತಿಹಾಸ ಗೊತ್ತು. ಮೈಸೂರು ಪಾರಂಪರೆ, ಕೊಡಗುವಿನ ಒಂದು ಶೌರ್ಯತೆ, ತಮ್ಮ ಸಮುದಾಯದ ಶೌರ್ಯತೆಯಿಂದ ಇಡೀ ಒಂದು ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು. ನಮ್ಗೇನು ಪರಿಚಯ ಮಾಡೋ ಅವಶ್ಯಕತೆನೂ ಇಲ್ಲ. ಮತ್ತೆ ಅಲ್ಲಿ ಮುಖ್ಯವಾಗಿ ನಮಗೆ ಎಲ್ಲ ಆಫೀಸ್ಗಳಲ್ಲೂ ಒಂದು ಸುಲಭವಾದಂತ ಎಂಟ್ರಿ ಇದೆ. ಕೊಡಗು ಅಂತ ಹೇಳಿದ ತಕ್ಷಣ, ಮೈಸೂರು ಅಂತ ಹೇಳಿದ ತಕ್ಷಣ ಆ MP ಅಂತ ಹೇಳಿದ್ರೆ ನಮಗೆ ಲೈನ್ ಮುಂದೆನೆ ಇರ್ತದೆ. ಸೊ ಅದು ಒಂದು ಬಹಳ ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದು ಒಂದು ಸೀಟು, ಎಲ್ಲ ಸೀಟು ಅಷ್ಟೇ ಪ್ರತಿಷ್ಠಿತವಾದಂತು, ಆದ್ರೆ ಹೀಗೆ ಒಂದ್ ಸ್ವಲ್ಪ ಈ ಒಂದು ಇತಿಹಾಸದಿಂದ ಒಂದ್ ಸ್ವಲ್ಪ ಜಾಸ್ತಿನೇ ಬೆಲೆ ಇದೆ ಅಂತ ನಮ್ಮ ಭಾವನೆ. ಸೊ ಅದಕ್ಕಾಗಿ ನಾನು ಸದಾ ಆಭಾರಿ ಆಗುತ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ದೇಶಾದ್ಯಂತ. ಇನ್ನು ವಿಕಸಿತ ಭಾರತ ಇದೆ, ಅದರಲ್ಲಿ ಮುಖ್ಯವಾಗಿ ಅವರು ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾಗಿದೆ. ಭಾರತ ಒಂದು ಮಿಲಿಟರಿ ಶಕ್ತಿ ಆಗ್ಬೇಕು, ಒಂದು ಎಕನಾಮಿಕ್ ಪವರ್ ಆಗ್ಬೇಕು ಅಂತ. ಅದೇ ಪ್ರಧಾನಮಂತ್ರಿ ಅವರು ಯಾವಾಗಲೂ ಹೇಳೋದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿರಾಸತ್. ವಿರಾಸತ್ ಅಂದ್ರೆ ಈ ಪಾರಂಪರೆ, ಅದನ್ನು ಕೂಡ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ನಾವು ಒಂದು ಒಳ್ಳೆ ಭಾರತವನ್ನು ನಿರ್ಮಾಣ ಮಾಡೋದು ಬರೀ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋ ಮೂಲಕ. ಭಾರತ ಯಾವತ್ತೂ ಸಹ ಇತಿಹಾಸದಲ್ಲಿ ಒಂದು ಕಾಲದಲ್ಲಿ ಒಂದು ಮಿಲಿಟರಿ ಶಕ್ತಿನೂ ಆಗಿತ್ತು, ಒಂದು ಆರ್ಥಿಕ ಶಕ್ತಿನೂ ಕೂಡ ಆಗಿತ್ತು. 19ನೇ ಶತಮಾನದವರೆಗೆ ನಮ್ಮ ಭಾರತ ಬಹಳ ಒಂದು ಒಳ್ಳೆ ದೇಶ ಆಗಿತ್ತು, ಬಹಳ ಇಡೀ ವಿಶ್ವದಲ್ಲಿ ಗುರುತಿಸಲಾಗಿತ್ತು. ಇದು ಒಂದು ಬಹಳ ಆರ್ಥಿಕವಾಗಿ ಪ್ರಬಲವಾಗಿರ್ತಕ್ಕಂಥ ದೇಶ. ಕಾರಣಾಂತರದಿಂದ ಅದೊಂದು ಅಲ್ಲಿ ಒಂದು ಹಿನ್ನಡೆ ಆಯ್ತು. ಆದ್ರೆ ಯಾವತ್ತೂ ಸಹ ಒಂದು ಸಾಂಸ್ಕೃತಿಕ ದೇಶ ಆಗಿ ಪ್ರಥಮವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಭಾರತ. ಅದಕ್ಕಾಗಿ ಅದನ್ನ ರಕ್ಷಣೆ ಮಾಡುವಂಥದ್ದು ನಮ್ಮ ಪ್ರಥಮ ಕರ್ತವ್ಯ. ಅದಕ್ಕೂ ಕೂಡ ಒಂದು ಮಾದರಿ ಈ ಸಮುದಾಯದಲ್ಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ನಾವೆಲ್ಲರೂ ಮಾಡ್ತಾ ಮುಂದುವರಿಯುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಅದೇ ಅಂತೆ ಇವತ್ತು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ನಡೀತಾ ಇತ್ತು. ಈಗ ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ದೆ, ಬಹುಶಃ ಶಾಲ್ 2-3 ದಿನ ಹಿಂದೆ ಸಿಕ್ಕಿದ್ರೆ ಅದು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಾವು ಪ್ರದರ್ಶನ ಮಾಡಬಹುದಾಗಿತ್ತು. ಯಾಕಂದ್ರೆ ನಮ್ಗೆ ಏನು ವಸ್ತ್ರ ಸಿಕ್ಕಿದ್ವಿ, ನಾವೇನು ಮೈಸೂರು ಸೀರೆ ಹಾಕೊಳ್ಳೋಕೆ ಹೋಗುವಾಗ ಹಾಕೊಳ್ಳೋಕ್ಕಾಗಲ್ಲ, ಮತ್ತೆ ಅದಕ್ಕೆ ಯಾವುದೇ ರೀತಿ ಪ್ರದರ್ಶನ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ಶಾಲ್ ಇದ್ದಿದ್ರೆ ಎಲ್ಲಿ ದೆಹಲಿಯಲ್ಲಿ ಒಂದು ರೀತಿ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರೋತ್ಸಾಹ ಸಿಕ್ಕೋದಾಗಿತ್ತು. ಆದ್ರೂ ಸಹ ಬಹಳಷ್ಟು ಅವಕಾಶಗಳಿದಾವೆ. ಇಂತಹ ಟೆಕ್ಸ್ಟೈಲ್ಗಳಿಗೆ ಒಂದು ವೇದಿಕೆ ಕೊಡಬೇಕಾಗಿದೆ. ಮತ್ತೆ ಏನು ಸ್ಥಳೀಯವಾಗಿ ಮೈಸೂರು ಸಿಲ್ಕ್ ಅದು ಈಗ ಪ್ರಸಿದ್ಧಿ ಆಗಿ ಅದು ಒಂದು ಅದರದ್ದೇ ಆದಂತಹ ಒಂದು ಬ್ರ್ಯಾಂಡ್ ಇದೆ. ಬಟ್ ಕರ್ನಾಟಕದ ಒಂದೊಂದು ಜಿಲ್ಲೆಯಲ್ಲೂ ಕೂಡ ವಿಶೇಷವಾದಂತಹ ಈ ಟೆಕ್ಸ್ಟೈಲ್ಗಳಿದಾವೆ, ಬೇರೆ ಬೇರೆ ಕಲೆಗಳಿದಾವೆ. ಅದೆಲ್ಲನೂ ಕೂಡ ನಾವು ರಕ್ಷಣೆ ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲೂ ಕೂಡ ಮುಂದುವರಿಯೋಣ. ಕೊಡಗು ವಿಶೇಷವಾಗಿ ಸಾಂಸ್ಕೃತಿಕ ಲೆಕ್ಕದಲ್ಲಿ ನಾವು ಹೇಳ್ಬೇಕಂದ್ರೆ ನಮ್ಗೆ ASI ಮೂಲಕ ಒಂದು ಒಳ್ಳೆ ವರದಿ ಸಿಕ್ತು. ಅಂದ್ರೆ ಕಂಗಾಲೂರ ಕಾಲದಿಂದ ಇನ್ನೊಂದು ದಕ್ಷಿಣ ಭಾಗ ಒಂದು ಚಂಗಾಲೂರದಲ್ಲಿತ್ತು, ಉತ್ತರ ಭಾಗದಲ್ಲಿ ಕಂಗಾಲೂರದಲ್ಲಿತ್ತು, ಗಂಗರ ಕಾಲದಲ್ಲಿ ಎಲ್ಲ ಏನು ಒಳ್ಳೆ ಒಂದು ಇತಿಹಾಸ ಇದೆ ಕೊಡಗಲ್ಲಿ. ಆ ಕಾಲದಿಂದ ಇವತ್ತವರೆಗೂ ಅನೇಕ ದೇವಸ್ಥಾನಗಳಿದಾವೆ, ದೇವಾಲಯಗಳು ಇದಾವೆ, ಮತ್ತೆ ಈ ಒಂದು ಆರ್ಕಿಯಾಲಜಿಕಲ್ ಸೈಟ್ಗಳಿದೆ. ಅದೆಲ್ಲನೂ ಕೂಡ ರಕ್ಷಣೆ ಮಾಡಬೇಕಾಗಿರೋದು ಅತ್ಯವಶ್ಯ. ಕೆಲವು ಕಾಫಿ ತೋಟಗಳಲ್ಲೂ ಇದಾವೆ, ವೈಯಕ್ತಿಕವಾದಂತಹ ಒಂದು ಆಸೆ, ಒಂದು ಎಸ್ಟೇಟ್ಗಳಿದ್ದಾವೆ. ಅದೆಲ್ಲನೂ ಕೂಡ ನಾವು ಯಾವ ರೀತಿ ರಕ್ಷಣೆ ಮಾಡಿ ಅದಕ್ಕೆ ಒಂದು ಒಳ್ಳೆ ಚೌಕಟ್ಟು ಕೊಡಬೇಕು ಅಂತ ಇವತ್ತು ನಮ್ಗೆ ಒಳ್ಳೆ ಅವಕಾಶ ಇದೆ ಮುಂದೆ. ಯಾಕಂದ್ರೆ ಇವತ್ತು ಇನ್ನು ಪಬ್ಲಿಕ್ ಪ್ರೈವೇಟ್ ಅಲ್ಲಿ ನಾವು ಏನು ಕೋಆರ್ಡಿನೇಷನ್ ಮಾಡ್ಬೋದು, ಅದಕ್ಕಾಗಿ ಕೂಡ ಒಂದು ಒಳ್ಳೆ ಚರ್ಚೆ ಆಗ್ತಾ ಇದೆ. ನಮ್ಮ ಮಡಿಕೇರಿಯಲ್ಲಿ ಇರುವಂತಹ ಕೋಟೆ ಅದನ್ನ ಒಂದು ಪೂರ್ತಿ ಮ್ಯೂಸಿಯಂ ಮಾಡೋದಕ್ಕೂ ಕೂಡ ಇವತ್ತು ಒಂದು ಪ್ರಪೋಸಲ್ ಸಲ್ಲಿಸಲಾಗಿದೆ. ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ನಿಜಕ್ಕೂ ಯಾವ ಮಟ್ಟಕ್ಕೆ ಅದನ್ನ ಆ ಒಂದು ಸ್ಥಳ ಉಪಯೋಗಿಸಬಹುದು ಅದನ್ನ ನಾವು ಮಾಡ್ತಾ ಇಲ್ಲ. ಸೊ ಒಂದು ಒಳ್ಳೆ ಕಲ್ಚರಲ್ ಸೆಂಟರ್ ಆಗ್ಬೋದು. ಅದು ಆ ಇತಿಹಾಸನೂ ಕೂಡ ಒಂದು ಸಂಗ್ರಹದಲ್ಲಿ ಸ್ಮರಣೆ ಮಾಡೋ ಮೂಲಕ ಅಲ್ಲಿಯ ಒಂದು ಸಂಸ್ಕೃತಿ ಒಂದು ಪ್ರದರ್ಶನ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಜೊತೆಗೆ ಅನೇಕ ಸ್ಥಳದಲ್ಲಿ ಕೊಡಗುಲ್ಲಿ ಒಂದು ಏನು ಒಳ್ಳೆ ವೈವಿಧ್ಯತೆ ಇದೆ, ಒಳ್ಳೆ ಒಂದು ಸಂಸ್ಕೃತಿ ಇದೆ. ಅದರ ಪುನರುಜ್ಜೀವನಗೊಳಿಸುವ ದೃಷ್ಟಿಯಲ್ಲಿ ನಾವು ಬೇಕಾದಷ್ಟು ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ
ಅಭಿವೃದ್ಧಿ ಅಂತೂ ಹಾಗೆ ಆಗುತ್ತೆ. ಹೈವೇ, ರೈಲ್ವೆ, ಏರ್ಪೋರ್ಟ್ ಎಲ್ಲಾನು ಆಗ್ತಾ ಇರುತ್ತೆ. ಮೈಸೂರು ಬಟ್ ಇದೆ, ಅದು ಮಾಡ್ತಾ ಹೋಗ್ತಾ ಇರ್ತಾರೆ. ನಾವು ಕೂಡ